ಕೂಡ ಔರಯ್ಯ ಜಿಲ್ಲೆಯಲ್ಲಿ ಗೋಲ್ಗಪ್ಪ ತಿನ್ನುವಾಗ ಅಪರೂಪದ ಆರೋಗ್ಯ ಸಮಸ್ಯೆ ಎದುರಾದ ಘಟನೆ ನಡೆದಿದೆ. ಕಾಕೋರ್ ಬಳಿಯ ಗೌರಿ ಕಿಶನ್ಪುರ ಗ್ರಾಮದ ನಿವಾಸಿ ಇಂಕಲಾ ದೇವಿ ಎಂಬ ಮಹಿಳೆಯೊಬ್ಬರು ಸೊಸೆಯ ಡೆಲಿವರಿಗಾಗಿ ಆಸ್ಪತ್ರೆಯಲ್ಲಿದ್ದರು. ಆಸ್ಪತ್ರೆಯ ಬಳಿಯ ಅಂಗಡಿಯಲ್ಲಿ ಗೋಲ್ಗಪ್ಪ ತಿನ್ನಲು ಮುಂದಾದಾಗ ದೊಡ್ಡದಾಗಿ ಬಾಯಿ ತೆರೆದರು. ಆದರೆ ಒಮ್ಮೆಲೆ ದವಡೆಯ ಸಂಧಿ ಸ್ಥಳಾಂತರಗೊಂಡ ಕಾರಣ ಬಾಯಿ ಮುಚ್ಚಲು ಸಾಧ್ಯವೇ ಆಗಲಿಲ್ಲ. ತೆರೆದ ಬಾಯಿಯೇ ತೆರೆದಿರುವ ಸ್ಥಿತಿ ನೋಡಿ ಸುತ್ತಮುತ್ತಲಿದ್ದವರು ಆಘಾತಕ್ಕೊಳಗಾದರು. ತಕ್ಷಣ ಸಂಬಂಧಿಕರು ಆಕೆಯನ್ನ ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ದರು. ಆದರೆ ಸ್ಥಳೀಯ ವೈದ್ಯರು ಹಲವು ಬಾರಿ ಪ್ರಯತ್ನಿಸಿದರೂ ದವಡೆಯನ್ನ ಸರಿಪಡಿಸಲು ಸಾಧ್ಯವಾಗಲಿಲ್ಲ. ನನ್ನ 20 ವರ್ಷಗಳ ವೈದ್ಯಕೀಯ ಜೀವನದಲ್ಲಿ ಇಂತಹ ಪ್ರಕರಣ ಇದೇ ಮೊದಲು ಎಂದು ಜಿಲ್ಲಾ ಆಸ್ಪತ್ರೆಯ ವೈದ್ಯರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ನಂತರ ಇಂಕಲಾ ದೇವಿಯನ್ನ ಸ್ಥಳೀಯ ದೊಡ್ಡ ಆಸ್ಪತ್ರೆಗೆ ರವಾನಿಸಲಾಯಿತು. ಅಲ್ಲಿ ತಜ್ಞ ತಂಡದಿಂದ ವಿಶೇಷ ಚಿಕಿತ್ಸೆಯನ್ನ ನೀಡಿ ದವಡೆಯನ್ನ ಸರಿಪಡಿಸಲಾಯಿತು. ಆದರೆ ಈಗಲೂ ಬಾಯಿ ಸಂಪೂರ್ಣವಾಗಿ ಮುಚ್ಚಲು ಆಗುತ್ತಿಲ್ಲ. ಮಾತನಾಡಲು ಮತ್ತು ಆಹಾರ ಸೇವಿಸಲು ತೀವ್ರ ನೋವು ಉಂಟಾಗುತ್ತಿದೆ. ವೈದ್ಯರು ಇನ್ನು 2-3 ದಿನಗಳಲ್ಲಿ ಪೂರ್ಣ ಚೇತರಿಕೆ ಸಾಧ್ಯ ಎಂದು ಭರವಸೆ ನೀಡಿದ್ದಾರೆ. ಇನ್ನು ಈ ಘಟನೆಯಿಂದ ಸ್ಥಳೀಯರು ದಂಗಾಗಿದ್ದಾರೆ. ಗೋಲ್ಗಪ್ಪ ಅಂಗಡಿ ಮಾಲೀಕನು ಇಂತಹ ಘಟನೆ ಎಂದೂ ನಡೆದಿರಲಿಲ್ಲ ಎಂದು ಹೇಳಿದ್ದಾನೆ. ಸಂಬಂಧಿ ಸಾವಿತ್ರಿ ದೇವಿ ಮಾತನಾಡಿ, ಇಂಕಲ ದೊಡ್ಡದಾಗಿ ಬಾಯಿ ತೆರೆದ್ರು. ಗೋಲ್ಗಪ್ಪ ಬಾಯಿಗೆ ಹಾಕಿದ ಕೂಡಲೇ ಬಾಯಿ ಮುಚ್ಚದೆ ಇದ್ದಿದ್ದನ್ನ ನೋಡಿ ನಮಗೆ ಭಯವಾಯಿತು. ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದೆವು ಎಂದು ಹೇಳಿದ್ದಾರೆ. ವೈದ್ಯಕೀಯ ಭಾಷೆಯಲ್ಲಿ ಇದನ್ನ ಅಕ್ಯೂಟ್ ಟೆಂಪೊರೊಮೊನಾಡಿಬ್ಯುಲರ್ ಜಾಯಿಂಟ್ ಡಿಸ್ಲೊಕೇಶನ್ ಎನ್ನುತ್ತಾರೆ. ದವಡೆಯ ಕೀಲು ಮುಂದಕ್ಕೆ ಜಾರಿ ಸಾಮಾನ್ಯ ಸ್ಥಾನದಿಂದ ತಪ್ಪಿದಾಗ ಈ ಸ್ಥಿತಿ ಎದುರಾಗುತ್ತೆ. ಗೋಲ್ಗಪ್ಪ, ಬರ್ಗರ್, ದೊಡ್ಡ ಸೇಬು ಇತ್ಯಾದಿಗಳನ್ನು ಆತುರದಲ್ಲಿ ದೊಡ್ಡದಾಗಿ ಬಾಯಿ ತೆರೆದು ತಿನ್ನುವಾಗ ಇದರ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಇವುಗಳನ್ನು ತಪ್ಪಿಸುವ ಕ್ರಮಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಆಹಾರ ತಿನ್ನುವಾಗ ಅತಿ ದೊಡ್ಡದಾಗಿ ಬಾಯಿ ತೆರೆಯಬೇಡಿ. ಆತುರದಲ್ಲಿ ಗೋಲ್ಗಪ್ಪ, ಪಾನಿಪುರಿ ತಿನ್ನಬೇಡಿ. ದವಡೆಯಲ್ಲಿ ಈಗಾಗಲೇ ನೋವಿದ್ದರೆ ಬಲವಂತವಾಗಿ ಬಾಯಿ ತೆರೆಯಬೇಡಿ. ಜಿಗುಟಾದ ಆಹಾರ ಅತಿಯಾಗಿ ಸೇವಿಸಬೇಡಿ. ದವಡೆಯಲ್ಲಿ ಕಿರುಚಿರು ಶಬ್ದ ಅಥವಾ ನೋವಿದ್ದರೆ ತಕ್ಷಣ ದಂತ ವೈದ್ಯರನ್ನ ಭೇಟಿ ಮಾಡಿ.